Welcome to Anand Pathshala. Today we'll be discussing the lesson Nasaruddinana Kategalu. Class 7 Tili Kannada. Kritikarara Parichaya, that is the writer's introduction. Prakasha Kambattalli, that's the name. ಅವರು ದಾವಣಗೆರೆ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಕಂಬತ್ತಲ್ಲಿ ಗ್ರಾಮದಲ್ಲಿ 1954ರಲ್ಲಿ ಜನಿಸಿದರು. ಸೊ ದ ರೈಟರ್, ದಟ್ ಇಸ್ ಪ್ರಕಾಶ್ ಕಂಬತ್ತಲ್ಲಿ, ವಾಸ್ ಬಾರ್ನ್ ಇನ್ ದಾವಣಗೆರೆ ಜಿಲ್ಲೆ ಇನ್ ಹರಪನಹಳ್ಳಿ ತಾಲೂಕು ಆ್ಯಂಡ್ ಹಿಸ್ ವಿಲೇಜ್ ನೇಮ್ ವಾಸ್ ಕಂಬತ್ತಲ್ಲಿ. ಹಿ ವಾಸ್ ಬಾರ್ನ್ ಇನ್ 1954. ನಾಟಕ ಶಾಸ್ತ್ರದಲ್ಲಿ BA ಹಾಗೂ ಕನ್ನಡದಲ್ಲಿ MA ಪದವಿ ಪಡೆದಿದ್ದಾರೆ. So in Nataka Shastra, that is in theatre, he has got BA degree and in Kannada he has got a MA degree. ಇವರು ಭಾಷಾಂತಕಾರರಾಗಿ, ಕತೆಗಾರರಾಗಿ ಹಾಗೂ ವಿವಿಧ ಪ್ರಕಾಶನ ಸಂಸ್ಥೆಗಳಲ್ಲಿ ಸಂಪಾದಕರಾಗಿ ದುಡಿದಿದ್ದಾರೆ. ಸೊ he is a translator. ಭಾಷಾಂತಕಾರರು means he is a translator. He is a story writer and in different publishing institutes he has worked as an editor over there. ಇವರು 1995ರಲ್ಲಿ ಬೆಂಗಳೂರಿನಲ್ಲಿ ಅಂಕಿತ ಪುಸ್ತಕ ಪ್ರಕಾಶನ ಸಂಸ್ಥೆಯನ್ನು ಸ್ಥಾಪಿಸಿ ಹೊಸ ಕತೆಗಾರರಿಗೆ ಮತ್ತು ಲೇಖಕರಿಗೆ ಪ್ರೋತ್ಸಾಹ ನೀಡುತ್ತಿದ್ದಾರೆ. ಸೊ ಇನ್ 1995 in Bangalore he started Ankita Pustaka Prakashana Samsthe. So he started one company called as an Ankita Pustaka Prakashana, that is a publishing company, and he gives opportunities to new writers, hosa kategararige mattu lekhakarige. For new writers he encourages them there. So ivaru ಆರದಿರಲಿ ಬೆಳಕು, ರಂಗವಿಹಾರ, ಮನಸ್ಸಿಗೆಷ್ಟು ಮುಖಗಳು, ಕಂಪ್ಯೂಟರ್ ಸೇವಕ ಮತ್ತು ಇತರ ನಾಟಕಗಳು, ಅನ್ವೇಷಕರು ಮುಂತಾದ ನಾಟಕಗಳನ್ನು ಬರೆದಿದ್ದಾರೆ. ಸೊ ಹಿ ಹ್ಯಾಸ್ ರಿಟನ್ ಆಲ್ ದೀಸ್ ಡ್ರಾಮಾಸ್. ಇವರಿಗೆ SV ಪರಮೇಶ್ವರ ಭಟ್ಟ ಸಂಸ್ಮರಣಾ ಪ್ರಶಸ್ತಿ. ಸೊ ದೀಸ್ ಆರ್ ದ ಅವಾರ್ಡ್ಸ್ ಹಿ ಹ್ಯಾಸ್ ಗಾಟ್. ಸೊ ಪ್ರಶಸ್ತಿ ಮೀನ್ಸ್ ಅವಾರ್ಡ್. ಸೊ ಹಿ ಹ್ಯಾಸ್ ಗಾಟ್ SV ಪರಮೇಶ್ವರ ಭಟ್ಟ ಸಂಸ್ಮರಣಾ ಪ್ರಶಸ್ತಿ ಹಾಗೂ ಕನ್ನಡ ಪುಸ್ತಕ ಪ್ರಾಧಿಕಾರದ ಅತ್ಯುತ್ತಮ ಪ್ರಕಾಶನ ಸಂಸ್ಥೆ ಪ್ರಶಸ್ತಿ ಲಭಿಸಿದೆ. ಸೊ he has got these awards and ಪ್ರಸ್ತುತ, that is currently. ಕತೆಗಳನ್ನು, so whatever stories you are getting to see in this lesson, it is taken from ಮಕ್ಕಳಿಗಾಗಿ ಮತ್ತೆ ಹೇಳಿದ ನಸರುದ್ದೀನನ ಕತೆಗಳು. So this is the name or title of the book, means ಮಕ್ಕಳಿಗಾಗಿ, for the children. ಮತ್ತೆ ಹೇಳಿದ, ಅಗೇನ್ ಟೋಲ್ಡ್ ಸ್ಟೋರೀಸ್ ಆಫ್ ನಸರುದ್ದೀನ್. ಸೊ ಮಕ್ಕಳಿಗಾಗಿ ಮತ್ತೆ ಹೇಳಿದ ನಸರುದ್ದೀನನ ಕತೆಗಳು ಪುಸ್ತಕದಿಂದ ಆರಿಸಲಾಗಿದೆ. ಸೊ ಫ್ರಮ್ ದೀಸ್ ಬುಕ್ಸ್ ಸಮ್ 4 ಸ್ಟೋರೀಸ್ ಆರ್ ಪಿಕ್ಡ್ ಅಪ್ ಆ್ಯಂಡ್ ಗಿವನ್ ಇನ್ ಯೋರ್ ಲೆಸನ್. ಪಾಠ ಪ್ರವೇಶ. ಮಕ್ಕಳೇ, ನೀವು ತೆನಾಲಿ ರಾಮ ಹಾಗೂ ಬೀರಬಲ್ಲನ ಕತೆಗಳನ್ನು ಕೇಳಿದ್ದೀರಿ. ಸೊ ಚಿಲ್ಡ್ರನ್, ಯು ಹ್ಯಾವ್ ಹರ್ಡ್ ಅಬೌಟ್ ತೆನಾಲಿ ರಾಮ ಸ್ಟೋರಿ ಆ್ಯಂಡ್ ದ ಬೀರಬಲ್ಲ ಸ್ಟೋರಿ. ಅವರಂತೆ, ಲೈಕ್ ದ್ಯಾಟ್ ಓನ್ಲಿ, ನಸರುದ್ದೀನನ ಕತೆಗಳು ತುಂಬ ಪ್ರಸಿದ್ಧವಾಗಿದೆ. ಸೊ ಲೈಕ್ ದ್ಯಾಟ್ ನಸರುದ್ದೀನ್ ಸ್ಟೋರಿ ಆಲ್ಸೋ ಈಸ್ ವೆರಿ ಫೇಮಸ್. ಪ್ರಸಿದ್ಧ ಮೀನ್ಸ್ ಫೇಮಸ್. ನಸರುದ್ದೀನನು ವರ್ಣರಂಜಿತ ವ್ಯಕ್ತಿತ್ವ. ಸೊ ನಸರುದ್ದೀನ್ ಹ್ಯಾಸ್ ಅ ವೆರಿ ಕಲರ್ಫುಲ್ ಪರ್ಸನಾಲಿಟಿ. ಈತನ ಕತೆಗಳಲ್ಲಿ ಬಹುಮಟ್ಟಿಗೆ ಪ್ರಧಾನ ಪಾತ್ರಧಾರಿ ಆತನೇ. ಸೊ ಇನ್ ಹಿಸ್ ಸ್ಟೋರಿ ಹಿ ಓನ್ಲಿ ಈಸ್ ದ ಮೇನ್ ಕ್ಯಾರೆಕ್ಟರ್. ಪ್ರಧಾನ ಪಾತ್ರಧಾರಿ ಈಸ್ ಹಿಸ್ ಮೇನ್ ಕ್ಯಾರೆಕ್ಟರ್. ಈತನ ಕತೆಗಳು ಗಾತ್ರದಲ್ಲಿ ಚಿಕ್ಕವು. ಸೊ ಹಿಸ್ ಸ್ಟೋರೀಸ್ ಆರ್ ವೆರಿ ಸ್ಮಾಲ್ ಸ್ಟೋರೀಸ್. ಒಂದು ಪುಟವನ್ನು ಮೀರುವುದಿಲ್ಲ. ಇಟ್ ವಿಲ್ ನಾಟ್ ಗೋ ಮೋರ್ ದೆನ್ 1 page. ಸೊ ಸ್ಮಾಲ್ ಸ್ಟೋರೀಸ್ ದೇ ಆರ್. ನಸರುದ್ದೀನನಿಗೆ ಕತ್ತೆಯನ್ನು ಕಂಡರೆ ಬಹಳ ಪ್ರೀತಿ ಇದ್ದಂತೆ ಕಾಣುತ್ತದೆ. ಸೊ ಇಟ್ ಲುಕ್ಸ್ ಲೈಕ್ ನಸರುದ್ದೀನ್ ಇಸ್ ವೆರಿ ಫಾಂಡ್ ಆಫ್ ಡಾಂಕೀಸ್. ಕತ್ತೆಗಳು ಮೀನ್ಸ್ ಡಾಂಕೀಸ್. ಅವನ ಬಹುತೇಕ ಕತೆಗಳಲ್ಲಿ ಕತ್ತೆ ಒಂದು ಪ್ರಧಾನ ಪಾತ್ರವಾಗಿ ಕಂಡುಬರುತ್ತದೆ. ಸೊ ಇನ್ ಹಿಸ್ ಮೋಸ್ಟ್ ಆಫ್ ಹಿಸ್ ಸ್ಟೋರಿ ದಿಸ್ ಡಾಂಕಿ ಆಲ್ಸೋ ಪ್ಲೇಸ್ ಒನ್ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಈ ಎಲ್ಲ ಕತೆಗಳು ನಸರುದ್ದೀನನ ಜೀವನದಲ್ಲಿ ನಿಜವಾಗಿಯೂ
ನಡೆದವುಗಳೇ ಎಂಬುದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ. ಸೊ ವಿ ಶುಡ್ ನಾಟ್ ಬ್ರೇಕ್ ಅವರ್ ಹೆಡ್. ತಲೆ ಕೆಡಿಸುವುದು ಮೀನ್ಸ್ ಬ್ರೇಕ್ ಅವರ್ ಹೆಡ್ ವೆದರ್ ದೀಸ್ ಸ್ಟೋರೀಸ್ ಹ್ಯಾವ್ ರಿಯಲಿ ಟೇಕನ್ ಪ್ಲೇಸ್ ಇನ್ ದ ನಸರುದ್ದೀನ್ಸ್ ಲೈಫ್. ಕಥೆಗಳನ್ನು ಓದಿ ಅವುಗಳ ಸ್ವಾರಸ್ಯವನ್ನು ಸವಿಯುವುದಷ್ಟೇ ಮುಖ್ಯ. ಸೊ ರೀಡಿಂಗ್ ದ ಸ್ಟೋರಿ ಆ್ಯಂಡ್ ಎಂಜಾಯಿಂಗ್ ದಟ್ ಎಸೆನ್ಸ್ ಆಫ್ ದ ಸ್ಟೋರಿ ಓನ್ಲಿ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ನಸರುದ್ದೀನನ 4 ಕಥೆಗಳನ್ನು ನೀಡಿದೆ. ಸೊ ಇನ್ ದಿಸ್ ಲೆಸನ್ 4 ಸ್ಟೋರೀಸ್ ಆಫ್ ನಸರುದ್ದೀನ್ ಇಸ್ ಗಿವನ್. ಓದಿ ಆನಂದಿಸಿರಿ. ರೀಡ್ ಆ್ಯಂಡ್ ಬಿ ಹ್ಯಾಪಿ. ಫಸ್ಟ್ ಸ್ಟೋರಿ, ಕತ್ತೆಯ ಮಾತು ಮೀನ್ಸ್ ಡಾಂಕೀಸ್ ವರ್ಡ್. ನಸರುದ್ದೀನನ ಬಳಿ ಒಂದು ಸುಂದರವಾದ ಕತ್ತೆ ಇತ್ತು. ಸುಂದರವಾದ ಮೀನ್ಸ್ ಬ್ಯೂಟಿಫುಲ್. ಸೊ ನಸರುದ್ದೀನ್ ಹ್ಯಾಡ್ ಒನ್ ಬ್ಯೂಟಿಫುಲ್ ಕತ್ತೆ, ದಟ್ಸ್ ಅ ಡಾಂಕಿ. ಅವನು ಅದನ್ನು ಯಾರಿಗೂ ಕೊಡಲು ಇಷ್ಟಪಡುತ್ತಿರಲಿಲ್ಲ. ಹಿ ಡಿಂಟ್ ಲೈಕ್ ಟು ಗಿವ್ ದಟ್ ಡಾಂಕಿ ಟು ಎನಿಬಡಿ. ಇಷ್ಟಪಡುತ್ತಿರಲಿಲ್ಲ ಮೀನ್ಸ್ ಹಿ ಡಿಂಟ್ ಲೈಕ್. ಆದರೂ ಒಂದು ದಿನ ನೆರೆಯವ ಕೇಳಿದ. ದೆನ್ ಆಲ್ಸೋ ಒನ್ ಡೇ. ಆದರೂ ಒಂದು ದಿನ ನೆರೆಯವ ಕೇಳಿದ. ನೆರೆಯವ ಮೀನ್ಸ್ ನೇಬರ್. ಹಿ ಆಸ್ಕ್ಡ್ ಫಾರ್ ದ ಡಾಂಕಿ. ಕೆಲವು ಸಾಮಾನು ಸಾಗಿಸಬೇಕಾಗಿದೆ, ನಿನ್ನ ಕತ್ತೆ ಕೊಡುವೆಯಾ? ಸೊ ಈಸ್ ಆಸ್ಕಿಂಗ್, ನೇಬರ್ ಈಸ್ ಆಸ್ಕಿಂಗ್, ಕೆಲವು ಸಾಮಾನು, ಸಮ್ ಐಟಮ್ಸ್ ಆದೆ, ಸಮ್ ಗುಡ್ಸ್ ಆದೆ, ಸಾಗಿಸಬೇಕಾಗಿದೆ ಮೀನ್ಸ್ ಟು ಶಿಫ್ಟ್ ಸಮ್ ಐಟಮ್ಸ್. ನಿನ್ನ ಕತ್ತೆ ಕೊಡುವೆಯಾ? ವಿಲ್ ಯು ಗಿವ್ ಮೀ ಅ ಡಾಂಕಿ? ಸೊ ನಸರುದ್ದೀನ್ ಇಸ್ ಸೇಯಿಂಗ್, ಇಲ್ಲ ಮಿತ್ರ, ನೋ ಫ್ರೆಂಡ್, ಈಗ ನನ್ನ ಬಳಿ ಯಾವ ಕತ್ತೆಯೂ ಇಲ್ಲ ಎಂದ ನಸರುದ್ದೀನ್. ಸೊ ಹಿ ಇಸ್ ಟೆಲಿಂಗ್, ನೌ ಐ ಆಮ್ ನಾಟ್ ಹ್ಯಾವಿಂಗ್ ಎನಿ ಡಾಂಕಿ ವಿತ್ ಮೀ. ಪರಿಪರಿಯಾಗಿ ಕೇಳಿಕೊಂಡರೂ ನಸರುದ್ದೀನ್ ತನ್ನ ಬಳಿ ಕತ್ತೆ ಇಲ್ಲ ಎಂದು ವಾದಿಸಿದ. ಸೊ ಪರಿಪರಿಯಾಗಿ, ಪರಿಪರಿ ಮೀನ್ಸ್ ರಿಪೀಟೆಡ್ಲಿ, ಕೇಳಿಕೊಂಡರು. ಸೊ ಈವನ್ ದೋ ದ ನೇಬರ್ ಆಸ್ಕ್ಡ್ ಹಿಮ್ ರಿಪೀಟೆಡ್ಲಿ, ನಸರುದ್ದೀನ್ ತನ್ನ ಬಳಿ ಕತ್ತೆ ಇಲ್ಲ, ಐ ಆಮ್ ನಾಟ್ ಹ್ಯಾವಿಂಗ್ ಅ ಡಾಂಕಿ ಎಂದು ವಾದಿಸಿದ. ಹಿ ಆರ್ಗ್ಯೂಡ್. ವಾದಿಸುವುದು ಮೀನ್ಸ್ ಆರ್ಗ್ಯೂಡ್. ಮಿತ್ರ ಇನ್ನೇನು ಹೊರಡಬೇಕು. ಸೊ ದ ಫ್ರೆಂಡ್ ವಾಸ್ ಅಬೌಟ್ ಟು ಲೀವ್. ಹೊರಡಬೇಕು, ಟು ಲೀವ್. ಅಷ್ಟರಲ್ಲಿ ಮನೆಯಲ್ಲಿದ್ದ ಕತ್ತೆ ಜೋರಾಗಿ ಅರಚಿಕೊಂಡಿತು. ಅಟ್ ದ್ಯಾಟ್ ಟೈಮ್ ಮನೆಯಲ್ಲಿದ್ದ ಕತ್ತೆ, ದ ಡಾಂಕಿ ವಿಚ್ ವಾಸ್ ಎಟ್ ಹೋಮ್, ಜೋರಾಗಿ ಅರಚಿಕೊಂಡಿತು. ಜೋರಾಗಿ ಮೀನ್ಸ್ ಲೌಡ್ಲಿ. ಅರಚುವುದು ಮೀನ್ಸ್ ಸ್ಕ್ರೀಮಿಂಗ್. ಸೊ ದ ಡಾಂಕಿ ಸ್ಕ್ರೀಮ್ಡ್ ಲೌಡ್ಲಿ ಫ್ರಮ್ ಹಿಸ್ ಹೌಸ್. ನೆರೆಮನೆ ಆತ. ಸೊ ಹಿಯರಿಂಗ್ ದ ಸ್ಕ್ರೀಮ್ ಆಫ್ ದ ಡಾಂಕಿ, ದ ನೇಬರ್ ಇಸ್ ಸೇಯಿಂಗ್, ಏನು ದೊಡ್ಡ ಮನುಷ್ಯರೇ, ವಾಟ್ ಬಿಗ್ ಮ್ಯಾನ್, ಕತ್ತೆ ನಾನಿಲ್ಲಿದ್ದೇನೆ ಅಂತ ಕೂಗಿ ಹೇಳುತ್ತಿದೆಯಲ್ಲ. ದ ಡಾಂಕಿ ಇಸ್ ಸೇಯಿಂಗ್, ಐ ಆಮ್ ಹಿಯರ್ ಮೀನ್ಸ್ ಇಟ್ಸ್ ಸ್ಕ್ರೀಮಿಂಗ್ ಆ್ಯಂಡ್ ಸೇಯಿಂಗ್. ಸೊ ನಾನಿಲ್ಲಿದ್ದೇನೆ, ಐ ಆಮ್ ಹಿಯರ್ ಅಂತ ಕೂಗಿ ಹೇಳುತ್ತಿದೆ ಮೀನ್ಸ್ ಇಟ್ ಇಸ್ ಸ್ಟೇಯಿಂಗ್ ಲೌಡ್ಲಿ ಎಂದ ವ್ಯಂಗ್ಯವಾಗಿ, ವೆರಿ ಸರ್ಕ್ಯಾಸ್ಟಿಕಲಿ. ವ್ಯಂಗ್ಯವಾಗಿ ಮೀನ್ಸ್ ವೆರಿ ಸರ್ಕ್ಯಾಸ್ಟಿಕಲಿ ಹಿ ಸೇಸ್ ಟು ನಸರುದ್ದೀನ್. ನಸೀರುದ್ದೀನನಿಗೆ ಕೋಪ ಉಕ್ಕಿ ಬಂತು. ಸೊ ನಸರುದ್ದೀನ್ ಗಾಟ್ ಆ್ಯಂಗ್ರಿ ಹಿಯರ್. ಅಲ್ಲಯ್ಯ, ಇಷ್ಟು ದೊಡ್ಡ ಮನುಷ್ಯ, ನಾನು ಹೇಳುವ ಮಾತಿಗಿಂತ ಕತ್ತೆಯ ಮಾತಿನಲ್ಲಿ ನಂಬಿಕೆ ಹೆಚ್ಚೋ ಎಂದು ಕೇಳಿದ. ಸೊ ಹಿ ಇಸ್ ಟೆಲಿಂಗ್ ಟು ಹಿಸ್ ನೇಬರ್, ಅಲ್ಲಯ್ಯ, ನೋ ಮ್ಯಾನ್, ಇಷ್ಟು ದೊಡ್ಡ ಮನುಷ್ಯ, ಯು ಆರ್ ಸಚ್ ಅ ಬಿಗ್ ಮ್ಯಾನ್, ನಾನು ಹೇಳುವ ಮಾತಿಗಿಂತ ಮೋರ್ ದೆನ್ ಮೀ, ಮೋರ್ ದೆನ್ ಮೈ ವರ್ಡ್, ಕತ್ತೆಯ ಮಾತಿನಲ್ಲಿ ನಂಬಿಕೆ ಹೆಚ್ಚೋ, ಮೋರ್ ದೆನ್ ಮೈ ವರ್ಡ್, ಯು ಬಿಲೀವ್ ದ ಡಾಂಕೀಸ್ ವರ್ಡ್ ಮೋರ್ ದೆನ್ ಮೀ ಎಂದು ಕೇಳಿದ. ಸೆಕೆಂಡ್ ಸ್ಟೋರಿ, ವಯಸ್ಸು ಮೀನ್ಸ್ ಏಜ್. ಒಂದು ದಿನ ಗೆಳೆಯರ ಗುಂಪಿನಲ್ಲಿ ನಸರುದ್ದೀನ್ ಹರಟೆ ಹೊಡೆಯುತ್ತಿದ್ದ. ಸೊ ಒನ್ ಡೇ ಗೆಳೆಯರ ಗುಂಪು ಮೀನ್ಸ್ ಇನ್ ಅ ಗ್ರೂಪ್ ವಿತ್ ಗ್ರೂಪ್ ಆಫ್ ಫ್ರೆಂಡ್ಸ್, ನಸರುದ್ದೀನ್ ಹರಟೆ ಹೊಡೆಯುತ್ತಿದ್ದ. ಹರಟೆ ಹೊಡೆಯೋದು ಮೀನ್ಸ್ ಗಾಸಿಪಿಂಗ್, ಚಾಟಿಂಗ್ ವಿತ್ ದಿಸ್ ಗ್ರೂಪ್ ಆಫ್ ಫ್ರೆಂಡ್ಸ್. ಮಾತಿನ ಮಧ್ಯ, ಇನ್ ಬಿಟ್ವೀನ್ ದಿಯರ್ ಚಾಟಿಂಗ್, ಆಸ್ ದೇ ವರ್ ಟಾಕಿಂಗ್, ಸ್ನೇಹಿತನೊಬ್ಬ, ಒನ್ ಫ್ರೆಂಡ್ ಇಸ್ ಆಸ್ಕಿಂಗ್, ನಸರುದ್ದೀನ್ ನಿನ್ನ ವಯಸ್ಸೆಷ್ಟು ಎಂದು ಕೇಳಿದ. ಸೊ ಒನ್ ಆಫ್ ಹಿಸ್ ಫ್ರೆಂಡ್ ವಿಲ್ ಆಸ್ಕ್, ವಾಟ್ ಈಸ್ ಯೋರ್ ಏಜ್? ವಯಸ್ಸೆಷ್ಟು? ವಯಸ್ಸು ಮೀನ್ಸ್ ಏಜ್, ಎಷ್ಟು.
means how much. So how much is your age? Nasruddin is asking. Nasruddin ಕೂಡಲೇ, Nasruddin immediately 40 ವರ್ಷ ಎಂದ. Immediately he says, I am 40 years old. ಆದರೆ ಅವನ ಸುಕ್ಕುಗಟ್ಟಿದ ಮುಖ, ಬಿಳಿಯ ಕೂದಲು ನೋಡಿದರೆ 40 ವಯಸ್ಸಿನವನಂತೆ ಕಾಣುತ್ತಿರಲಿಲ್ಲ. But his appearance was how? His appearance was, he had wrinkles on his face. ಸುಕ್ಕುಗಟ್ಟಿದ ಮುಖ means wrinkled face. ಬಿಳಿಯ ಕೂದಲು, white hair. ನೋಡಿದರೆ, if you see all this, 40 ವಯಸ್ಸಿನವನಂತೆ ಕಾಣುತ್ತಿರಲಿಲ್ಲ. It doesn't look like he was 40 years old. ಆದ್ದರಿಂದ ಸ್ನೇಹಿತರು ಅವನ ಮಾತನ್ನು ನಂಬಲಿಲ್ಲ. So because of this, his friends didn't believe him. ಅವರಲ್ಲಿ ಒಬ್ಬ ಧೈರ್ಯ ಮಾಡಿ ಕೇಳಿದ. Then one of his friend took the courage and asked him, ಅಲ್ಲ ನಸರುದ್ದೀನ್, 10 ವರ್ಷದ ಹಿಂದೆಯೂ ನೀನು ಇದೇ ಮಾತು ಹೇಳಿದ್ದು ನನಗೆ ಚೆನ್ನಾಗಿ ನೆನಪಿದೆ. ಸೊ ಒನ್ ಆಫ್ ಹಿಸ್ ಫ್ರೆಂಡ್ ಇಸ್ ಆಸ್ಕಿಂಗ್, ನೋ ನಸರುದ್ದೀನ್, 10 years ಬ್ಯಾಕ್, 10 ವರ್ಷದ ಹಿಂದೆ ನೀನು ಇದೇ ಮಾತು ಹೇಳಿದೆ. ಯು ಟೋಲ್ಡ್ ಮಿ ದ ಸೇಮ್ ಥಿಂಗ್. ನನಗೆ ಚೆನ್ನಾಗಿ ನೆನಪಿದೆ. ಐ ರಿಮೆಂಬರ್ ಇಟ್ ವೆರಿ ವೆಲ್. ಈಗಲೂ 40 ವರ್ಷ ಎಂದೇ ಹೇಳುವೆಯಲ್ಲ. ನೌ ಆಲ್ಸೋ ಯು ಆರ್ ಟೆಲಿಂಗ್ ಯು ಆರ್ 40 years old ಓನ್ಲಿ. ನೋ. ಸೊ ನಸರುದ್ದೀನ್ ಇಸ್ ಸೇಯಿಂಗ್, ನಾನು ಆಗೊಂದು ಈಗೊಂದು ಮಾತನಾಡುವನಲ್ಲ. ಸೊ ನಸರುದ್ದೀನ್ ಇಸ್ ಟೆಲಿಂಗ್, ಐ ವಿಲ್ ನಾಟ್, that time one word and now one word, I will not change. I talk the same thing. ನನ್ನದು ಯಾವಾಗಲೂ ಒಂದೇ ಮಾತು, ಆಲ್ವೇಸ್ ಮೈನ್ ಇಸ್ one word only ಎಂದ ನಸರುದ್ದೀನ್. ಥರ್ಡ್ ಒನ್, ಕಳ್ಳರು ಬಂದರು ನಸರುದ್ದೀನನ ಮನೆಗೆ. ಸೊ ಕಳ್ಳರು ಮೀನ್ಸ್ ಥೀವ್ಸ್ ಕೇಮ್ ಟು ನಸರುದ್ದೀನ್ಸ್ ಹೌಸ್. ಒಂದು ರಾತ್ರಿ 4-5 ಮಂದಿ ಕಳ್ಳರು ನಸರುದ್ದೀನನ ಮನೆಗೆ ನುಗ್ಗಿದರು. ಸೊ ಒನ್ ಡೇ 4-5 4-5 ಮಂದಿ ಕಳ್ಳರು ನಸರುದ್ದೀನನ ಮನೆಗೆ ನುಗ್ಗಿದರು. ಸೊ ದೇ ಎಂಟರ್ಡ್ ಇನ್ ಟು ನಸರುದ್ದೀನ್ಸ್ ಹೌಸ್. ಅರೌಂಡ್ 4-5 ಥೀವ್ಸ್ ಎಂಟರ್ಡ್ ಇನ್ ಟು ನಸರುದ್ದೀನ್ಸ್ ಹೌಸ್. ದೂರದಿಂದಲೇ ಇದನ್ನು ಗಮನಿಸಿದ ನಸರುದ್ದೀನ್, ಸೊ ಫ್ರಮ್ ಫಾರ್ ಓನ್ಲಿ ನಸರುದ್ದೀನ್ ಸಾ ದೆಮ್ ಕಮಿಂಗ್. ಬೀರು ಒಂದರಲ್ಲಿ ನುಗ್ಗಿ ಬಾಗಿಲು ಹಾಕಿಕೊಂಡ. ಸೊ ಬೀರು ಒಂದರಲ್ಲಿ, ಬೀರು ಮೀನ್ಸ್ ವಿನ್ ಒನ್ ಕಬರ್ಡ್. ಹಿ ಎಂಟರ್ಡ್ ಒನ್ ಕಬರ್ಡ್. ಸೊ ಬೀರು ಒಂದರಲ್ಲಿ ನುಗ್ಗಿ ಬಾಗಿಲು ಹಾಕಿಕೊಂಡ. ಹಿ ಕ್ಲೋಸ್ ದ ಡೋರ್ ಆಫ್ ದಿ ಕಬರ್ಡ್. ಕಳ್ಳರು ಮನೆಯನ್ನೆಲ್ಲ ಜಾಲಾಡಿದರು. ಜಾಲಾಡೋದು ಮೀನ್ಸ್ ಸರ್ಚಿಂಗ್. ಸೊ ದ ಥೀವ್ಸ್ ಸರ್ಚ್ಡ್ ಹೋಲ್ ಹೌಸ್ ಹಿಯರ್. ಏನೂ ಸಿಗಲಿಲ್ಲ. ದೇ ಡಿಡ್ಂಟ್ ಗೆಟ್ ಎನಿಥಿಂಗ್ ಇನ್ ಹಿಸ್ ಹೌಸ್. ಆದರೂ ಕಳ್ಳರು ಬಿಡಲಿಲ್ಲ. ದೆನ್ ಆಲ್ಸೋ ದಿ ಥೀವ್ಸ್ ಡಿಂಟ್ ಲೀವ್. ಏನಾದರೂ ಸಿಗಬಹುದೆಂದು ಪುನಃ ಮನೆಯನ್ನೆಲ್ಲ ಹುಡುಕಾಡಿದರು. ಸೊ ಏನಾದರೂ ಸಿಗಬಹುದು, ಸಮಥಿಂಗ್ ವಿ ವಿಲ್ ಗೆಟ್ ಮೀನ್ಸ್ ಪುನಃ, ಅಗೇನ್ ಮನೆಯನ್ನೆಲ್ಲ ಹುಡುಕಾಡಿದರು. ದೇ ಸರ್ಚ್ ದ ಹೌಸ್. ಒಬ್ಬ ಕಳ್ಳನಿಗೆ ಬೀರು ಕಣ್ಣಿಗೆ ಬಿತ್ತು. ಸೊ ಒಬ್ಬ ಕಳ್ಳನಿಗೆ, ಸೊ ಫಾರ್ ಒನ್ ಥೀಫ್, ಹಿ ಸಾ ದಿಸ್ ಕಬರ್ಡ್, ಕಣ್ಣಿಗೆ ಬಿತ್ತು. ಖುಷಿಯಾಯಿತು. ಥೀಫ್ ವಾಸ್ ವೆರಿ ಹ್ಯಾಪಿ. ಸದ್ಯ ಬೀರುವಿನಲ್ಲಿ ಏನಾದರೂ ಸಿಕ್ಕೇ ಸಿಗುತ್ತದೆ ಎಂದು ಬೀರು ಬಾಗಿಲು ತೆರೆದ. ಸೊ ಸದ್ಯ ಬೀರುವಿನಲ್ಲಿ, ದಟ್ ಈಸ್ ಅಟ್ಲೀಸ್ಟ್ ಇನ್ ದ ಕಬರ್ಡ್, ಏನಾದರೂ ಸಿಕ್ಕೇ ಸಿಗುತ್ತದೆ. ಸಮಥಿಂಗ್ ಐ ವಿಲ್ ಗೆಟ್, his thought, and he opened the door of the cupboard. ಅಲ್ಲಿ ನಸರುದ್ದೀನ ಮುದುಡಿ ಕುಳಿತಿದ್ದ. ಸೊ ನಸರುದ್ದೀನ್ ವಾಸ್ curling himself and sitting inside the cupboard. ಅರೆ, ಇಲ್ಲೇನು ಮಾಡುತ್ತಿದ್ದೀಯಾ? ಕಳ್ಳ ಕೇಳಿದ. ಸೊ ದ ಕಳ್ಳ is asking, that is the thief is asking, ಅರೆ, what are you doing over here? So here you can see he's curling up and hiding inside the cupboard, and the thief has opened the door. So now Nasruddin is saying, ನಿಮಗೆ ನನ್ನ ಮನೆಯಲ್ಲಿ ಕದ್ದೊಯ್ಯಲು ಏನೂ ಸಿಗಲಿಲ್ಲವಲ್ಲ, ಅದಕ್ಕೆ ನಾಚಿಕೆಯಾಗಿ ನಿಮಗೆ ಮುಖ ತೋರಿಸಲಾರದೆ ಇಲ್ಲಿ ಬಚ್ಚಿಟ್ಟುಕೊಂಡಿದ್ದೇನೆ ಎಂದ. ಸೊ ನಸರುದ್ದೀನ್ ಇಸ್ ರಿಪ್ಲೈಯಿಂಗ್ ಟು ದ ಥೀಫ್ ನೌ, ನಿಮಗೆ ನಮ್ಮ ಮನೆಯಲ್ಲಿ ಕದ್ದೊಯ್ಯಲು ಏನು ಸಿಗಲಿಲ್ಲವಲ್ಲ. ಟು ರಾಬ್ ಇನ್ ಮೈ ಹೌಸ್ ಯು ಡಿಂಟ್ ಗೆಟ್ ಎನಿಥಿಂಗ್. ಕದ್ದೊಯ್ಯಲು ಮೀನ್ಸ್ ಟು ರಾಬ್. ಏನು ಸಿಗಲಿಲ್ಲವಲ್ಲ, ಯು ಡಿಂಟ್ ಗೆಟ್ ಎನಿಥಿಂಗ್ ಟು ರಾಬ್ ಇನ್ ಮೈ ಹೌಸ್. ಅದಕ್ಕೆ ನಾಚಿಕೆಯಾಗಿ, ದಟ್ ಈಸ್ ವೈ ಐ ಫೆಲ್ಟ್ ಸೋ ಶೈ ಆರ್ ಎಂಬ್ಯಾರಸ್ಡ್ ಯು ಕ್ಯಾನ್ ಸೇ, ನಿಮಗೆ ಮುಖ ತೋರಿಸಲಾರದೆ,
ಐ ಕುಡಂಟ್ ಶೋ ಮೈ ಫೇಸ್ ಟು ಯು ಆಲ್. ಇಲ್ಲಿ ಬಚ್ಚಿಟ್ಟುಕೊಂಡಿದ್ದೇನೆ ಎಂದ. ದಟ್ ಈಸ್ ವೈ ಐ ಆಮ್ ಹೈಡಿಂಗ್ ಇನ್ ದ ಕಬರ್ಡ್, ಹಿ ಸೇಸ್ ಸೊ. ಫೋರ್ತ್ ಸ್ಟೋರಿ. ಕತ್ತೆಗೆಷ್ಟು ಬೆಲೆ? ವಾಟ್ ಈಸ್ ದ ರೇಟ್ ಆಫ್ ದಿ ಡಾಂಕಿ? ನಸರುದ್ದೀನನ ಕತ್ತೆ ಬರಬರುತ್ತ ತೀರ ಸೋಮಾರಿಯಾಗತೊಡಗಿತು. ಸೊ ನಸರುದ್ದೀನ್ಸ್ ಡಾಂಕಿ, ನಸರುದ್ದೀನನ ಕತ್ತೆ ಬರಬರುತ್ತಾ, ಆ್ಯಸ್ ಇಟ್ ಕಮ್ಸ್, ಆ್ಯಸ್ ದ ಡೇಸ್ ಕಮ್, ತೀರ ಸೋಮಾರಿ. ಸೋಮಾರಿ ಮೀನ್ಸ್ ಲೇಸಿ. ತೀರ ಸೋಮಾರಿ, ವೆರಿ ಲೇಸಿ ಇಟ್ ವಾಸ್ ಬಿಕಮಿಂಗ್. ಸೊ ನಸರುದ್ದೀನ್ಸ್ ಡಾಂಕಿ ವಾಸ್ ಬಿಕಮಿಂಗ್ ಮೋರ್ ಲೇಸಿ. ಏನು ಮಾಡಿದರೂ ಬದಲಾಗಲಿಲ್ಲ. ವಾಟ್ ಎವರ್ ಹಿ ಡಿಡ್, ದ ಡಾಂಕಿ ಡಿಡ್ಂಟ್ ಚೇಂಜ್. ಬೇಸೆತ್ತ ನಸರುದ್ದೀನನ ಆ ಕತ್ತೆಯನ್ನು ಸಂತೆಗೆ ತೆಗೆದುಕೊಂಡು ಹೋಗಿ 40 ನಾಣ್ಯಗಳಿಗೆ ಮಾರಾಟ ಮಾಡಿದ. ಸೊ ಬೇಸೆತ್ತು, ಬೀಂಗ್ ಗೆಟಿಂಗ್ ಫೆಡ್ ಅಪ್ ಆಫ್ ಹಿಸ್ ಲೇಸಿ ಡಾಂಕಿ, ನಸರುದ್ದೀನ್ takes the donkey to the sante, to the market, and he sells it for 40 ನಾಣ್ಯಗಳು. ಮಾರಾಟ ಮಾಡಿದ. he sold it for 40 coins, ನಾಣ್ಯಗಳು. he sold that donkey. ಕತ್ತೆಯನ್ನು ಕೊಂಡವನು ಆ ಕತ್ತೆಯನ್ನು ಇದೇ ಸಂತೆಯಲ್ಲಿ ಮಾರಾಟ ಮಾಡಿಬಿಡಬೇಕೆಂದು ನಿರ್ಧರಿಸಿದ. ಸೊ whoever bought his donkey, ಸೊ ಕತ್ತೆ ಕೊಂಡವನು, the one who bought his donkey, ಆ ಕತ್ತೆಯನ್ನು ಇದೇ ಸಂತೆಯಲ್ಲಿ ಮಾರಾಟ ಮಾಡಿಬಿಡಬೇಕು. ಸೊ ದ್ಯಾಟ್ ಮ್ಯಾನ್ ಡಿಸೈಡೆಡ್, ಐ ವಿಲ್ ಸೆಲ್ ದಿಸ್ ಡಾಂಕಿ ಇನ್ ದಿಸ್ ಮಾರ್ಕೆಟ್ ಓನ್ಲಿ. ಹಿ ಡಿಸೈಡೆಡ್ ಸೊ, ನಿರ್ಧರಿಸಿದ. ಅವನು ಅಲ್ಲಿಯೇ ಹರಾಜು ಹಾಕತೊಡಗಿದ. ದೇರ್ ಓನ್ಲಿ ಹಿ ಸ್ಟಾರ್ಟೆಡ್ ಆಕ್ಷನಿಂಗ್ ದ ಡಾಂಕಿ. ಸೊ ಹರಾಜು ಮೀನ್ಸ್ ಆಕ್ಷನಿಂಗ್. ಕತ್ತೆಯ ಒಂದೊಂದು ಗುಣಗಳನ್ನು ವರ್ಣಿಸತೊಡಗಿದ. So that man, to sell the donkey, he started explaining one quality of that donkey. So ವರ್ಣಿಸುವುದು means describing. What was he describing? ಕತ್ತೆಯ ಒಂದೊಂದೇ ಗುಣಗಳನ್ನು, one ಗುಣ, quality of that donkey, he started explaining. ನೆರೆದವನೊಬ್ಬ 50 ನಾಣ್ಯಕ್ಕೆ ಕೂಗಿದ. So one person over there, he said, I will give 50 ನಾಣ್ಯ for that. ಕತ್ತೆ ಕೆಲಸ ಮಾಡುವ ರೀತಿ, ಅದರ ಸಾಮರ್ಥ್ಯ ಇತ್ಯಾದಿಗಳನ್ನು ಹೊಗಳತೊಡಗಿದ. ಸೊ ದಟ್ ಮ್ಯಾನ್ ಸ್ಟಾರ್ಟೆಡ್ ಸೇಯಿಂಗ್ ದ್ಯಾಟ್ ಕತ್ತೆ ಕೆಲಸ ಮಾಡುವ ರೀತಿ, ದ ವೇ ದ ಡಾಂಕಿ ವರ್ಕ್ಸ್, ಅದರ ಸಾಮರ್ಥ್ಯ, ಇಟ್ಸ್ ಕೇಪೇಬಿಲಿಟಿ ಎಕ್ಸೆಟ್ರಾ ಇತ್ಯಾದಿ ಹೊಗಳತೊಡಗಿದ. ಹಿ ಸ್ಟಾರ್ಟೆಡ್ ಪ್ರೇಸಿಂಗ್ ಅಬೌಟ್ ದ ಡಾಂಕಿ. ಮತ್ತೊಬ್ಬ 60 ನಾಣ್ಯಗಳಿಗೆ ಕೂಗಿದ. ಅನದರ್ ಮ್ಯಾನ್ ಹಿಯರಿಂಗ್ ಆಲ್ ದಿಸ್, ಹಿ ಸೆಡ್ 60 ನಾಣ್ಯ ಐ ವಿಲ್ ಗಿವ್ ಫಾರ್ ದ್ಯಾಟ್. ಕತ್ತೆಯ ಪರಂಪರೆ, ದಟ್ ಈಸ್ ದ ಲೈನೇಜ್ ಆಫ್ ದಿ ಡಾಂಕಿ, ಅದರ ವಂಶಾವಳಿ, ಮುಂದೆ ಇದು ಹಾಕುವ ಮರಿಗಳು ಇತ್ಯಾದಿ. ಇನ್ ಫ್ಯೂಚರ್ ಇಟ್ ವಿಲ್ ಪುಟ್ ಯಂಗರ್ ಡಾಂಕೀಸ್, ನೋ ಇಟ್ಸ್ ಬೇಬೀಸ್ ಎಕ್ಸೆಟ್ರಾ. ಕತ್ತೆಯ ಗುಣಗಾನ ಮಾಡತೊಡಗಿದ. ಹಿ ಸ್ಟಾರ್ಟೆಡ್ ಪ್ರೇಸಿಂಗ್ ದ ಡಾಂಕೀಸ್ ಲೈನೇಜ್, ಇಟ್ಸ್ ಟ್ರೆಡಿಷನ್, ಇಟ್ಸ್ ಟು ಫ್ಯೂಚರ್ ಚಿಲ್ಡ್ರನ್, ಆಲ್ ದ್ಯಾಟ್ ಹಿ ಸ್ಟಾರ್ಟೆಡ್ ಪ್ರೇಸಿಂಗ್. ಇದನ್ನೆಲ್ಲ ನೋಡುತ್ತಾ ನಿಂತಿದ್ದ ನಸರುದ್ದೀನನಿಗೆ, ಸೊ ಆಲ್ ದಿಸ್ ನಸರುದ್ದೀನ್ ವಾಸ್ ಸ್ಟ್ಯಾಂಡಿಂಗ್ ಆ್ಯಂಡ್ ವಾಚಿಂಗ್. ತನ್ನ ಕತ್ತೆ ಇಷ್ಟೆಲ್ಲ ಗುಣಗಳನ್ನು ಹೊಂದಿದೆಯೇ ಎಂದು ಆಶ್ಚರ್ಯವಾಯಿತು. ಹಿ ವಾಸ್ ಸರ್ಪ್ರೈಸ್ಡ್. This my donkey has so much qualities or what? He was surprised. ಆಶ್ಚರ್ಯವಾಯಿತು. ಬೇರೆನ್ನಾದರೂ ಕೊಂಡುಕೊಂಡಾರೆಂಬ ಆತಂಕದಿಂದ he was scared now. ಬೇರೆನ್ನಾರು, somebody else will buy that, means he was scared. ಆತಂಕದಿಂದ ತಾನೇ 70 ನಾಣ್ಯಗಳಿಗೆ ಹರಾಜು ಕೂಗಿದ. he only called auction for 70 ನಾಣ್ಯಾಸ್ ಕೂಗಿದ. ಅದೇ ಕತ್ತೆಯನ್ನು ಹೊಡೆದುಕೊಂಡು ಮನೆಗೆ ಬಂದ. ಸೇಮ್ ಡಾಂಕಿ, he bought it for 70 ನಾಣ್ಯ and he went to his house. He sold it for 40 and same donkey he bought it for 70. Thank you, children.